ಅಂತ ಹೇಳಿ ಅಲ್ಲ, ಅದು ಪ್ಯೂರ್ಲಿ ಹೈನುಗಾರಿಕೆ. ನಾವು ಹೇಗೆ ಹಸು ಒಂದು ತಳಿ, ಕುದುರೆ ಒಂದು ತಳಿ ಯಾವ ರೀತಿ ಅಭಿವೃದ್ಧಿ ಪಡಿಸ್ತೀವೋ, ಕುರಿನೇ ಮತ್ತೊಂದು ಮೇಕೆನೋ ಅಭಿವೃದ್ಧಿ ಪಡಿಸ್ತೀವೋ, ಆ ರೀತಿ ಅಭಿವೃದ್ಧಿ ಪಡಿಸ್ಲಿಕ್ಕೆ ಅಂತೇಳಿ ಇರ್ತಕ್ಕಂಥ ಒಂದು ಲ್ಯಾಂಡೇ ಹೊರ್ತು ಅದನ್ನು ಜೂಜಾಡೋಕ್ಕೆ ಅಂತೇಳಿ ಕನ್ವರ್ಟ್ ಮಾಡಿದ್ರಲ್ಲ, ಅವ್ರ ತಲೆಯಲ್ಲಿ ಏನಿದೆ ಅಂತ ಅರ್ಥ ಆಗ್ತಿಲ್ಲ. ಯಾವುದೇ ಕಾರಣಕ್ಕೂ ಇದು ಪ್ಯೂರ್ಲಿ ಹೈನುಗಾರಿಕೆಗೆ ಬಳಕೆ ಆಗ್ತಕ್ಕಂಥ ಜಮೀನೇ ಹೊರ್ತು ಯಾವುದೋ ಜೂಜ್ಗೆ, ಯಾವುದೋ ಪ್ರೈವೇಟೈಸೇಷನ್ ಕಂಪ್ನಿಗಳಿಗೆ ಮಾರಾಟ ಅಥವಾ ಲೀಸ್ಗೆ ಕೊಡ್ತಕ್ಕಂಥ ಒಂದು ಉದ್ಯಮದ ಲ್ಯಾಂಡ್ ಅಲ್ಲ. ಅದು ಮೊದಲು ಮನವರಿಕೆ ಆಗಬೇಕು. ಜೊತೆಗೆ ಇಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾರಲ್ಲ, ಯಾವ ರೀತಿ ಅಭಿವೃದ್ಧಿ ಆಗ್ತದೆ ಅನ್ನೋದನ್ನು ದಯಮಾಡಿ ನಮ್ಮ ಶಾಸಕರು ತಿಳಿಸ್ಬೇಕು. ನಮ್ಮ ಶಾಸಕರು ತುಂಬ ಬುದ್ಧಿವಂತರಿದ್ದಾರೆ, ನಮಗೆ ಚೆನ್ನಾಗಿ ಗೊತ್ತು. 3 ದಿವಸದಿಂದ ಈ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಇದೆ, ಎಮ್ಮೆಗೆ ಗಂಟೆ ಕಟ್ಟಿರ್ತೀವಿ ನಾವು. ಎಮ್ಮೆನ ಯಾರೋ ಒಬ್ಬ ಕಳ್ಳ ಬಂದು ಒಂದು ದಾರಿಲಿ ಹಿಡ್ಕೊಂಡು ಹೋಗ್ತಾ ಇರ್ತಾನೆ, ಇನ್ನೊಂದು ದಾರಿಲಿ ಕಳ್ಳ, ನಿಜವಾದ ಕಳ್ಳ ಇನ್ನೊಂದು ದಾರಿಲಿ ಓಡ್ತಾ ಇರ್ತಾನೆ. ನಾವೇನು ಮಾಡ್ತೀವಿ ಹೇಳಿ, ಗಂಟೆ ಹಿಂದೆ ಶಬ್ದ ಮಾಡ್ತಾ ಇರೋದನ್ನ ಕೇಳ್ಕೊಂಡು ಹೋಗ್ತೀವಿ. ಹಂಗೆ ನಮ್ಮ ಶಾಸಕರು ನಿನ್ನೆ ಒಂದು ಇಡೀ ರಾಜ್ಯಾದ್ಯಂತ ಸುದ್ದಿ ಆಗೋ ಥರ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಿಲ್ಲ, ಹೆಣ್ಣು ಸಿಗಲಿ ಅಂದರೆ ಮೂಲಭೂತವಾದಂಥ ಕುದುರೆ ಫಾರಂ ವಿಚಾರನ ಮರೆಸೋ ಉದ್ದೇಶದಿಂದನೆಯ ಇಂಥ ಒಂದು ಅಂದರೆ ಮೈಂಡಲ್ಲಿ ನಿಮಗೆ ಬರ್ತದಲ್ಲ ಕ್ರಿಮಿನಲ್ ಆ ಒಂದು ಐಡಿಯಾ. ನಿಜವಾಗ್ಲೂ ಮೆಚ್ಚಬೇಕು ನಿಮ್ಮನ್ನು. ಯಾಕೆ ಅಂದರೆ ನಾವು ನಿಜವಾಗ್ಲೂ ಈ ಹಿಂದೆ ರೈತರಿಗೆ, ಮಕ್ಕಳುಗಳಿಗೆ, ಮದುವೆ ಆಗ್ತಕ್ಕಂಥವ್ರಿಗೆ ಸರ್ಕಾರ ಸೌಲಭ್ಯ ಒದಗಿಸ್ಬೇಕು ಅಂತ ಹೋರಾಟ ಮಾಡಿದ್ದೀವಿ, ಮನವಿ ಕೊಟ್ಟಿದ್ದೀವಿ. ನಿಮಗೆ ಅವಕಾಶ ಇರೋದು ಆದ ಬೀದಿಲಿ ಪತ್ರ ಬರೆಯೋಕ್ಕಲ್ಲ. ನಿಮ್ಮನ್ನು ತಾಲೂಕಿನ ಜನ ಓಟಾಗಿ ಗೆಲ್ಲಿಸಿದ್ದಾರೆ. ನಿಮ್ಗೆ ಅಂಥ ಕಾಳಜಿ ಇದ್ದರೆ ಸೆಷನ್ ಒಳಗಡೆ, ಅಧಿವೇಶನದೊಳಗಡೆ ಬೇಕಾಬಿಟ್ಟು ಬೇಡಬೇಡದೆ ಒಂದು ವಿಚಾರಗಳನ್ನೆಲ್ಲ ಚರ್ಚೆ ಮಾಡ್ತಾರಲ್ಲ, ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಿಲ್ಲ, ಅಲ್ಲಿ ಗೌರವಧನ ಕೊಡಬೇಕು ಅಂತ ಅಲ್ಲಿ ಚರ್ಚೆ ಮಾಡಿ. ಅದ್ಬಿಟ್ಟು ಕುದುರೆ ಫಾರಂ ವಿಚಾರ ಬಂದ ತಕ್ಷಣ ತಾಲೂಕಿನ ಜನರನ್ನ ಮರೆಸೋ ಉದ್ದೇಶದಿಂದ ಈ ಗಂಟೆ ಹಿಡ್ಕೊಂಡು ಓಡೋ ಕಳ್ಳನ ಥರ ಬೇರೆ ಯಾವುದೋ ವಿಷಯಗಳನ್ನ ಡೈವರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಈ ತಾಲೂಕಲ್ಲಿ ಕುದುರೆ ಜೂಜಡ್ಡ ಬಂದರೆ ಯಾವುದೇ ಕಾರಣಕ್ಕೂ ರೈತರ ಮಕ್ಕಳು ಉದ್ಧಾರ ಆಗೋದಿಲ್ಲ. ಈಗ ಆಲ್ರೆಡಿ ಎಲ್ಲ ಫಾರೆಸ್ಟ್ ಇಲಾಖೆ ಫಾರೆಸ್ಟ್ಗಳಲ್ಲಿ ದೊಡ್ಡ ಮಟ್ಟದ ಇಸ್ಪೀಟ್ ದಂಧೆಗಳು ನಡೀತಿದ್ದಾವೆ, ಬಡ್ಡಿ ವ್ಯವಹಾರಗಳು ನಡೀತಿದ್ದಾವೆ. ಅದನ್ನೇ ನಮ್ಮ ತಾಲೂಕಿನ ರೈತರ ಮಕ್ಕಳು ಸಹಿಸ್ಕೊಂಡು ರೈತರು ಬದುಕಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ಇವತ್ತು ಜೂಜ್ ಅಡ್ಡೆ ಬಂದರೆ ಕೇವಲ 54 ದಿನ ನಡೀತಕ್ಕಂಥ ಒಂದು ಜೂಜ್ ಅಡ್ಡೆ ಕುಣಿಗಲ್ಗೆ ಬಂದರೆ ಯಾವುದೇ ಡೆವಲಪ್ಮೆಂಟ್ ಆಗಲ್ಲ. ಕೇವಲ ಯಾರಿಗೋ, ಲಾಡ್ಜವ್ರಿಗೋ, ಎಣ್ಣೆ ಅಂಗಡಿಯವ್ರಿಗೋ, ಕೆಲವು ಮಂದಿಗೆ ಬಿಸ್ನೆಸ್ ಆಯ್ತದೆ ಅಂತ ನಿಮ್ಮ ಪ್ರಕಾರ ಹೋದರೂ ಕೂಡ ಇವತ್ತು ಕ್ಯೂರಿಯಾಸಿಟಿಗೆ ಹಳ್ಳಿಲಿರ್ತಕ್ಕಂಥ ಒಬ್ಬ ರೈತನ ಮಗ ಏನೋ ರೇಸ್ ಕೋರ್ಸ್ ಅಂತೆ, ರೇಸ್ ಓಡ್ತದಂತೆ ಅಂತೇಳಿ ನೋಡಲಿಕ್ಕೆ ಅಂತೇಳಿ ಹಳ್ಳಿಯಿಂದ ಬಸ್ ಚಾರ್ಜ್ ಹಾಕೊಂಡು ಇಲ್ಲ ಗಾಡಿಗೆ ಪೆಟ್ರೋಲ್ ಹಾಕೊಂಡು ಇಲ್ಲಿ ಬರ್ತಾನೆ. ಮೊದಲನೇ ದಿನ ಯಾರೋ ಒಬ್ಬರು ಗುಂಪಲ್ಲಿ ಕರ್ಕೊಂಬರ್ತಾರೆ 10-20 ಜನ ಯುವಕರು. ನೆಕ್ಸ್ಟ್ ಡೇಗೆ ಅವನಿಗೆ ಕ್ಯೂರಿಯಾಸಿಟಿ ಹುಟ್ಟುತ್ತೆ, ಇದಕ್ಕೆ ನಾನು ಹಣ ಕಟ್ಟಬೇಕು ಅಂತ. ಯಾವುದೋ ಒಂದು ಜೋಬಲ್ಲಿರೋದೋ ಸಾಲನೋ ಮಾಡಿ ತಂದು ಕಟ್ತಾನೆ. ಆಚೆ ನೆಕ್ಸ್ಟ್ ಡೇಗೆ ಅವನ ಹಣ ಸಿಗಲ್ಲ. ಅವ್ರ ತಾಯಿದ, ತಂದೆದ ಯಾರ್ದು ನೋಡೋದಿಲ್ಲ, ಮನೆಯಲ್ಲೇ ಕಳ್ತನ ಮಾಡಿ ಜೂಜಾಡ್ತಕ್ಕಂಥ ಪರಿಸ್ಥಿತಿಗೆ ಹಳ್ಳಿ ರೈತರ ಮಕ್ಕಳು ಬರ್ತಾರೆ. ಆಗ ಮನೆ ಹಾಳು ಮಾಡ್ತಕ್ಕಂಥ ಕೆಲಸವ ಯಾರು ಮಾಡ್ತಾರೆ? ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ.